ಆಧಾರ್ ಕಾರ್ಡ್ ಈಗ ಎಂತ ಮಾಡಿದ್ರಿ? ಈಗ ಬಿಡ್ಲಿಲ್ಲ ಆದ್ರೆ ಎಂತ ಮಾಡೋದು? ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ, ಗಂಟೆ ಸುಮಾರು 9:30 ಆಗ್ತಾ ಇದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇವಾಗ ಹೇಳ್ತೀನಿ. ಬರೋದು ಮತ್ತೊಬ್ರಲ್ಲಿ ಅದಕ್ಕೆ ಮೈದು ಮತ್ತೊಬ್ರು ಇಲ್ರಿ. ಇವತ್ತು ನಾವು 4 ಜನ ಹೋಗ್ತಾ ಇರೋದು. ನಾನು ಮತ್ತೆ ನಮ್ಮ ಮನೆಯವರು, ಕಾವ್ಯ ಮತ್ತೆ ಸಂತೋಷ್. ರಾಘವೇಂದ್ರ ಬರ್ತಾ ಇಲ್ಲ, ಅವನಿವಾಗ ಕಾಲೇಜ್ಗೆ ಹೋಗ್ತಾನಲ್ವಾ, ಅವನಿಗೆ ಹೋಮ್ವರ್ಕ್ ಎಲ್ಲ ಜಾಸ್ತಿ ಕೊಡ್ತಾರೆ. ನನಗೆ ಹೋಮ್ವರ್ಕ್ ಇದೆ, ನಾನು ಬರೋದಿಲ್ಲ ಅಂತ ಹೇಳ್ದ ರಾಘವೇಂದ್ರ. ಹಲೋ, ದೊಡ್ಡ ಮೈದ್ನ ಡ್ಯೂಟಿಗೆ ರಜಾ ಹಾಕಿದ್ದಾಯ್ತು ಆಫೀಸ್ಗೆ. ಯಾರಾದರೂ ಹೊಸದಾಗಿ ವ್ಲಾಗನ್ನು ನೋಡ್ತಾ ಇದ್ರೆ ಕೇಳ್ತೀರಿ, ಕಾವ್ಯ ಮತ್ತು ಸಂತೋಷ್ ಯಾರು ಅಂತ. ಚಿಕ್ಕಪ್ಪನ ಮಕ್ಕಳು. ಎಲ್ಲರೂ ಸೇರಿ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ನಾವು ಡೈಲಿ ಒಬ್ರಿಗೊಬ್ರಿಗೆ ಸಿಗೋದಿಲ್ಲ, ಮಾತಾಡೋದಿಲ್ಲ. ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಆಗಿರ್ತಾರೆ. ಈ ರೀತಿ ಹೊರಗಡೆ ಹೋದಾಗ ಮಾತ್ರ ಮಾತಾಡೋದಕ್ಕೆ ನಮಗೆ ಸಿಗೋದು. ದಾರಿಯುದ್ದಕ್ಕೂ ರಾಘವೇಂದ್ರನನ್ನು ನೆನಪು ಮಾಡ್ಕೊಳ್ತಾ ಹೋದ್ವಿ. ಅವನು ಕೂಡ ಬರ್ತಾ ಇದ್ದ ಅಲ್ವಾ, ಎಲ್ಲೇ ಹೊರಗಡೆ ಹೋಗೋದಿದ್ರು ಅವನನ್ನು ಕೂಡ ನೆನಪು ಮಾಡ್ಕೊಳ್ತಾ ಹೋದ್ವಿ. ಇದು ಕೆಂಪು ಜೋಗ, ಬಂಗಾರ ಕುಸುಮ ಅಂತಲೂ ಕೂಡ ಕರೀತಾರೆ ಈ ಜೋಗಕ್ಕೆ. ಈ ಜೋಗ ನೋಡೋದಕ್ಕೆ ಹೋಗಬೇಕು ಅಂತಂದರೆ ಕಾಡಲ್ಲಿ ನಡ್ಕೊಂಡು ಹೋಗಬೇಕು. ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ನಡ್ಕೊಂಡು ಹೋಗೋದು ಕಷ್ಟ ಅಲ್ವಾ ಸ್ನೇಹಿತರೆ. ನಮ್ಮ ಮನೆಯವರು ಹೋಗೋ ಪ್ಲ್ಯಾನಲ್ಲಿದ್ದಾರೆ. ಹೋದಾಗ ಅವರ ವ್ಲಾಗಲ್ಲಿ ವಿಡಿಯೋನ ಶೇರ್ ಮಾಡ್ತಾರೆ. ಗೇರ್ಸಪ್ಪ ಲೈನಲ್ಲಿ ಇದ್ದೀವಿ. ಗಾಡಿ ಬರ್ತಾ ಇದೆ, ಈಚೆ ಬನ್ನಿ. ಒಳ್ಳೆ ಲೊಕೇಶನ್ದಲ್ಲಿ ಇದ್ದೀವಿ ಈಗ. ಈ ಫಾಲ್ಸ್ಗೆ ಇವ್ರಿಗೆಲ್ಲರಿಗೂ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ತುಂಬಾ ನಡಿಬೇಕು. ನನ್ನ ಚಾನಲಲ್ಲಿ ಈ ಫಾಲ್ಸ್ ಅನ್ನ ತೋರಿಸ್ತೀನಿ. ಸದ್ಯದಲ್ಲಿ ನಾನು ಮತ್ತು ಸಂತೋಷ ಎಲ್ಲರೂ ಸೇರಿ ಹೋಗ್ಬೇಕಂತ. ಹಿಂಗ್ ಮಾಡಿ ಫೋಟೋಸ್ ತಗೊಳ್ಳೋದು. ಫೋಟೋ ಶೂಟ್ ಅಣ್ಣ ತೆಗಿ ಒಂದಿನ ಫೋಟೋ ಎಲ್ಲ ನೋಡ್ಕೊ. ಒಬ್ರು ಸುಮಾರು ಜನ ಲವರ್ಸ್ ಅಂತ ಕೇಳಾರೆ. ಬನ್ನಿ ಈ ಕಡೆ. ನಿಮ್ಮ ತಾನೇ ಬನ್ನಿ ಫೋಟೋ ಕೊಡೋದು. ಅರೆ ಮಳೆ ಬಂತು, ಓಡ್ರ. ಮೊಬೈಲ್ ಬದಲೆ ಮಳೆ ಛತ್ರಿ ತಗೊಂಡು ಇಳಿದೋದ್ರೆ ಹಿಂಗೆ ಆಗುತ್ತೆ. ಕೆಂಪು ಜೋಗ ನೋಡೋದಕ್ಕೆ ಅಂತ ನಿಂತಿದ್ವಿ. ಮಳೆ ಬಂತು, ಅಲ್ಲಿಂದ ಹೊರಟ್ವಿ. ದಾರಿ ಉದ್ದಕ್ಕೂ ಸ್ನೇಹಿತರೆ ರಸ್ತೆನೇ ಕಾಣ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಫಾಗ್ ತುಂಬಿಕೊಂಡಿತ್ತು. ಇವಾಗ ನಾವು ಮಾವಿನಗುಂಡಿ ಹತ್ರ ಇದ್ದೀವಿ. ಇಲ್ಲಿ ವ್ಯೂ ಪಾಯಿಂಟ್ ನೋಡೋದಕ್ಕೆ ಎಲ್ಲರೂ ಕೂಡ ನಿಂತುಕೊಳ್ತಾರೆ. ಇವತ್ತಂತೂ ಫುಲ್ ಫಾಗ್ ತುಂಬಿಕೊಂಡಿತ್ತು, ನೋಡೋದಕ್ಕಾಗೇ ಇಲ್ಲ ಸ್ನೇಹಿತರೆ ವ್ಯೂ ಪಾಯಿಂಟನ್ನು. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಇವತ್ತಿನ ದಿನ ಮಾತ್ರ. ನಮ್ಮನೆಯವರಂತೂ ಸಖತ್ ಎಂಜಾಯ್ ಮಾಡಿದ್ದಾರೆ. ಅವರಿಗೆ ಈ ಥರ ಎಲ್ಲ ಮಂಜೆಲ್ಲ ತುಂಬಿಕೊಂಡಿರುವಂತಹ ಪ್ಲೇಸ್ ಎಲ್ಲ ನೋಡೋದು ಅಂತಂದರೆ ಬಹಳ ಇಷ್ಟ. ಎಲ್ಲರೂ ಕೂಡ ನಿಂತಿದ್ರು ಇಲ್ಲಿ, ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಫೋಟೋಸ್ ಎಲ್ಲ ಕ್ಲಿಯರ್ ಬರ್ತಾ ಇರಲಿಲ್ಲ, ಫುಲ್ ಫಾಗ್ ಇತ್ತಲ್ವಾ, ಹಾಗಾಗಿ. ಇವತ್ತು ನಾವು ಹೋಗ್ತಾ ಇರೋದು ಶ್ರೀ ವಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ. ಬಹಳಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ಸಲ್ಲಿ ಹೇಳ್ತಾ ಇದ್ರು, ಒಮ್ಮೆ ಹೋಗಿ ಬನ್ನಿ ವಿದ್ಯಾ, ನಿಮಗೆಲ್ಲ ಒಳ್ಳೆಯದಾಗತ್ತೆ, ಹೋಗಿ ಬನ್ನಿ ವಿದ್ಯಾ ಅಂತ ಬಹಳಷ್ಟು ಜನ ನನಗೆ ಹೇಳ್ತಾನೆ ಇದ್ರು. ವಡಂಬೈಲು ಪದ್ಮಾವತಿ ದೇವಸ್ಥಾನ ಜೋಗದಿಂದ 10 ಕಿಲೋಮೀಟರ್ ಮುಂದೆ ಹೋಗಬೇಕಾಗತ್ತೆ ಸ್ನೇಹಿತರೆ. ನಾವಿವಾಗ ಜೋಗದ ರೂಟಲ್ಲಿದ್ದೀವಿ. ಮಾವಿನಗುಂಡಿ ಪ್ಲೇಸ್ ಬಂದ್ಬಿಟ್ಟು. ಇವರೆಲ್ಲ ಫೋಟೋಸನ್ನು ತಗೊಳ್ತಾ ಇದ್ರು. ಗಂಟೆ ಸುಮಾರು 11:30 ಆಗಿತ್ತು. ನಾನು ಹೇಳ್ತಾ ಇದ್ದೆ
ದೇವರ ದರ್ಶನ ಆಮೇಲೆ ಸಿಗದೇ ಇದ್ದರೆ ಏನು ಮಾಡೋದು, ನೀವು ನೋಡಿದ್ರೆ ದಾರಿಯುದ್ದಕ್ಕೂ ಫೋಟೋಸನ್ನು ತಗೊಳ್ತಾ ಇದ್ರಿ, ಬನ್ನಿರಿ ಹೋಗೋಣ ಅಂತ. ಫುಲ್ ಫಾಗ್ ತುಂಬಿಕೊಂಡಿತ್ತು, ರಸ್ತೆನೇ ಕಾಣ್ತಾ ಇರಲಿಲ್ಲ. ಕಾವ್ಯ ಹೇಳ್ತಾ ಇದ್ಲು, ಅದಕ್ಕೆ ಈ ವಿಡಿಯೋ ಮಾಡುವಾಗ ಮೊಬೈಲಲ್ಲಿ ನೋಡಿದ್ರೇ ರಸ್ತೆ ಕ್ಲಿಯರ್ ಆಗಿ ಕಾಣಿಸುತ್ತೆ, ಹಾಗೆ ಕಾರಿನ ಗ್ಲಾಸಲ್ಲಿ ನೋಡಿದ್ರೆ ಗೊತ್ತೇ ಆಗೋದಿಲ್ಲ ರಸ್ತೆ ಅಂತ ಹೇಳ್ತಾ ಇದ್ಲು. ಫುಲ್ ಫಾಗ್ ತುಂಬಿಕೊಂಡಿತ್ತಲ್ವಾ, ನಮ್ಮ ಮನೆಯವರಂತೂ ಸಖತ್ ಖುಷಿಪಟ್ಟರು ಇವತ್ತು. ಇವರು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ರು. ನನ್ನ ದೊಡ್ಡ ಮೈದನ್ನ ಹೇಳ್ತಾ ಇದ್ರು, ಸರಿಯಾಗಿ ರಸ್ತೆ ನೋಡಿಬಿಟ್ಟು ಡ್ರೈವಿಂಗ್ ಮಾಡೋದದ, ಹೆಡ್ಲೈಟ್ ಎಲ್ಲ ಹಾಕೊಂಡಿದೀಯಾ ತಾನೆ ಅಂತ. ಯಾಕೆಂತಂದರೆ ಗಾಡಿ ಬರ್ತಾ ಇರೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ, ಒಂದೊಂದು ಕಡೆ ಅಷ್ಟೊಂದು ಫಾಗ್ ಇತ್ತು. ಇವಾಗ ನಾವು ಜೋಗದ ಹತ್ರ ಇದ್ದೀವಿ. ಜೋಗದಿಂದ 10 ಕಿಲೋಮೀಟರ್ ಒಳಗಡೆ ಹೋಗಬೇಕು. ಮಧ್ಯದಲ್ಲಿ ಮಳೆ ಕೂಡ ಸಿಕ್ತು, ಒಂದೊಂದು ಕಡೆ ಮಳೆ ಇತ್ತು, ಒಂದೊಂದು ಕಡೆ ಮಳೆ ಇರಲಿಲ್ಲ. ಇವತ್ತಿನ ಜರ್ನಿ ಮಾತ್ರ ತುಂಬ ಸೂಪರ್ ಆಗಿತ್ತು. ನಾವು ಹೋಗಿದ್ದು ಕೂಡ ಫಸ್ಟ್ ಟೈಮ್ ಅಲ್ವಾ, ಮ್ಯಾಪ್ ಹಾಕ್ಕೊಂಡು ಹೋಗಿದ್ವಿ. ಕೆಲವೊಂದು ಕಡೆ ನಾವು ಕೇಳಿದ್ವಿ, ಅಲ್ಲಿ ಲೋಕಲ್ ಓಡಾಡ್ತಾ ಇರ್ತಾರಲ್ವ ಅವ್ರ ಹತ್ರ ಕೇಳಿಕೊಂಡು ಹೋದ್ವಿ. ಇಲ್ಲೆಲ್ಲ ಫುಲ್ ನೀರು ತುಂಬಿಕೊಂಡಿದೆ ಮಳೆಗೆ, ಸಿಕ್ಕಾಪಟ್ಟೆ ಮಳೆ ಈ ಕಡೆ ಮಾತ್ರ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋ ರೂಟಿಗೆ ಎಂಟ್ರಿ ಆಗಿದ್ದೀವಿ ಹೈವೇಯಿಂದ. ರಸ್ತೆ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಆರಾಮಾಗಿ ಹೋಗ್ಬೋದು. ಇಲ್ಲಿನ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿದೆ. ಕೆಲವೊಂದು ಕಡೆ ಮೂರು ರಸ್ತೆ ಎಲ್ಲ ಸಿಗತ್ತೆ ಅಲ್ವಾ, ಆವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಎಲ್ಲಿ ಹೋಗೋದು, ಯಾವ ಕಡೆ ಹೋಗೋದು ಅಂತ. ಇವಾಗ ಹೋಗ್ತಾ ದಾರಿನಲ್ಲಿ ಒಂದು ಚೆಕ್ ಪೋಸ್ಟ್ ಸಿಗತ್ತೆ, ಅಲ್ಲಿ ಆಧಾರ ಕಾರ್ಡ್ ಎಲ್ಲನೂ ಕೂಡ ಕೇಳ್ತಾರೆ ಸ್ನೇಹಿತರೆ. ಯಾರಾದರೂ ಹೋಗೋರಿದ್ರೆ ಖಂಡಿತ ಆಧಾರ ಕಾರ್ಡನ್ನು ಕೂಡ ತಗೊಂಡು ಹೋಗಿ. ಅದು ಒಡಂಬೈಲ್ ದೇವಸ್ಥಾನ. ಆಧಾರ್ ಕಾರ್ಡ್ ನನ್ನ ಮೊಬೈಲ್ ಫೋಟೋ ಇತ್ತು, ಆಧಾರ್ ಕಾರ್ಡ್ ಇಲ್ಲ. ಈಗೆಂತ ಮಾಡಿದ್ರಿ? ನಾನು ಕೆಲವು ವೋಟರ್ ಐಡಿ ಇದೆ, ನೀವು ಕೇಳ್ಕೊಂಡು ಪರ್ಸು ತಗೊಬರ್ಲಿಲ್ಲ. 40%ಗೆ ಪರ್ಸಲ್ಲಿ ಇತ್ತು ನಂಗೆ ವೋಟರ್ ಐಡಿ ಎಲ್ಲ. ಮನೆ ಫ್ಯಾಮಿಲಿ ಫೋಟೋ ಎಲ್ಲ ಕಾಣಿಸ್ತೇನೆ. ಇಲ್ಲಿಂದ ಆ ಕಡೆ ಹೋಗುವಾಗ ಈ ಚೆಕ್ ಪೋಸ್ಟಲ್ಲಿ ಆಧಾರ್ ಕಾರ್ಡು, ಫೋನ್ ನಂಬರ್ ಮತ್ತು ನೇಮನ್ನು ಕೇಳ್ತಾರೆ. ಎಲ್ಲನೂ ಕೂಡ ಕೊಡಬೇಕಾಗತ್ತೆ. ನಂತರ ಅವರು ನಮಗೆ ಒಂದು ಚಿಕ್ಕ ಚೀಟಿ ಥರ ಕೊಡ್ತಾರೆ. ಮತ್ತು ನಾವು ರಿಟರ್ನ್ ಬರ್ತಾ ಅವರಿಗೆ ಅದನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಆ ಚೀಟಿನ ಕಳ್ಕೊಳ್ಬಾರ್ದು. ನಮಗೆ ಒಂದು ಕ್ಷಣ ಭಯ ಆಗೋಯ್ತು, ಇಷ್ಟು ದೂರ ಬಂದಿದ್ವಿ ಅಲ್ವಾ, ಎಲ್ಲಾದರೂ ನಮಗೆ ಬಿಟ್ಟಿಲ್ಲ ಅಂತಂದರೆ ಏನು ಮಾಡೋದು ಅಂತ. ಹೊಂಡ ಹೋಗ್ತಿತ್ತಲ್ಲ, ರಿವರ್ಸ್ ಬನ್ನಿ, ಹೋಗ್ತಿದ್ದ. ನಾವು ಮೊದಲಿಗೆ ಗಾಡಿ ಕೆಳಗಡೆ ಇಳ್ಕೊಂಡು ಇಲ್ಲಿ ಬಂದು ನಿಂತಿದ್ವಿ. ನಮ್ಮ ಮನೆಯವರು ಮತ್ತು ದೊಡ್ಡ ಮೈದನ ಇಬ್ಬರೂ ಕೂಡ ಗಾಡಿನ ಪಾರ್ಕಿಂಗ್ ಮಾಡಿ ಬರ್ತೀವಿ ಅಂತ ಹೋಗಿದ್ರು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಎಷ್ಟು ಜನ ಅಂತೀರಾ ಸ್ನೇಹಿತರೆ, ಇವತ್ತು ಸಂಡೇ ಅಲ್ವಾ ಹಾಗಾಗಿ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಜನ ಇದ್ದರು. ಕಾವ್ಯ ಹೇಳ್ತಾ ಇದ್ಲು, ಅದಕ್ಕೆ ನಿಜಕ್ಕೂ ಕೂಡ ಇಷ್ಟೊಂದು ಜನ ಇರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾ ಇದ್ಲು ಕಾವ್ಯ. ನಿಮಗೂ ಕೂಡ ದೇವರ ದರ್ಶನ ಮಾಡಿಸಿದ್ದೀನಿ. ಶ್ರೀ ಒಡಂಬೈಲು ಪದ್ಮಾವತಿ ದೇವಸ್ಥಾನ. ಇಲ್ಲಿ ಮುಕ್ತಿನಾಗ ದೇವತೆ ಇದೆ. ಇಲ್ಲೇ ಪಕ್ಕದಲ್ಲಿ ಗುರುಗಳು ಕೂಡ ಇರ್ತಾರೆ. ಗುರುಗಳಿಗೆ ಭೇಟಿ ಆಗಬೇಕು ಅಂತಂದರೆ ನೀವು ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ.
ಇಲ್ಲಿ ದೇವಸ್ಥಾನದ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಇನ್ನ ಕೂಡ. ವಡಂಬೈಲು ಪದ್ಮಾವತಿ ದೇವಸ್ಥಾನ ಸಾಗರದ ಹತ್ರ ಬರುತ್ತೆ ಸ್ನೇಹಿತರೆ. ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಹೊರಗಡೆ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು, ಹಾಗಾಗಿ ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಪದ್ಮಾವತಿ ಅಮ್ಮನವರ ಮೂಲ ಸ್ಥಳಕ್ಕೆ ಹೋಗಬೇಕು ಅಂತ. ಇಲ್ಲಿ ದೇವರಲ್ಲಿ ಏನೇ ಕೇಳ್ಕೊಂಡ್ರೂ ಕೂಡ ನೆರವೇರತ್ತಂತೆ ಸ್ನೇಹಿತರೆ. ನೆರವೇರಿದ ನಂತರ ನಾವು ಬಳೆ ಹರಕೆನ ಕೊಡುವಂಥದ್ದು. ಇದು ಹಳೆ ದೇವಸ್ಥಾನ, ಆವಾಗಲೇ ನೀವು ದೇವರ ದರ್ಶನ ಮಾಡಿದ್ರಿ ಅಲ್ವಾ, ಅದು ಹೊಸ ದೇವಸ್ಥಾನ ಸ್ನೇಹಿತರೆ. ಅದು ಹೊಸದಾಗಿ ನಿರ್ಮಾಣ ಮಾಡಿದ್ದು. ಹೊರಗೆ ಹೋಗುದಾ ಏನಾದ್ರೂ ಕಾಣ್ತಿದ್ಯಾ? ಅಲ್ಲ, ಇದ್ರಲ್ಲಿ ಕಾಣುತ್ತೆ, ಡೈರೆಕ್ಟ್ ನೋಡಿ ಸರಿಯಾಗಿ ಕಾಣುತ್ತಂತ ಇಲ್ಲ ಅಲ್ವಾ? ಇಲ್ಲಿ ಅಮ್ಮನವರ ದರ್ಶನ ಮಾಡಿಕೊಂಡು ಇಲ್ಲಿಂದ ನಾವು ಭೂತರಾಜ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ರು. ಹಾಗಾಗಿ ಇಲ್ಲಿ ನಾವಿವಾಗ ದೇವರ ದರ್ಶನಕ್ಕೆ ಬಂದ್ವಿ. ಇಲ್ಲೇ ನೀವು ನೋಡ್ತಾ ಇದ್ದೀರಿ ಅಲ್ವಾ, ಚಿಕ್ಕ ಚಿಕ್ಕ ಪೇಪರು. ಎಲ್ಲರೂ ಕೂಡ ಅವ್ರ ಮನಸ್ಸಲ್ಲಿರುವಂತಹ ಆಸೆಗಳನ್ನು ಅಥವಾ ಅವ್ರು ಏನಾದರೂ ಒಂದು ಕಷ್ಟಕ್ಕೆ ಸಿಲುಕಿರ್ತಾರಲ್ವ, ಅದರಿಂದ ಹೊರಗಡೆ ಬರಬೇಕು ಅಂತ, ಅಥವಾ ಅವರಿಗೆ ಏನಾದರೂ ಒಂದು ಕೆಲಸ ಆಗಬೇಕಾಗಿರತ್ತೆ ಅಂಥವ್ರೆಲ್ಲರೂ ಕೂಡ ಒಂದು ಚೀಟಿ ಮೇಲೆ ಅವ್ರ ಮನಸ್ಸಲ್ಲಿರುವಂತಹದ್ದನ್ನು ಬರೆದ್ಬಿಟ್ಟು ಕಟ್ಬಿಟ್ಟು ಹೋಗ್ತಾರೆ. ಅದು ನೆರವೇರಿದ ನಂತರ ಇಲ್ಲಿ ಹರಕೆನ ಹೊತ್ಕೊಂಡು ಹೋಗ್ತಾರೆ. ನಂತರ ಹರಕೆನ ತೀರಿಸ್ಬೇಕು. ನಾವು ದೇವಸ್ಥಾನಕ್ಕೆ ಅಲ್ಲಿ ದರ್ಶನಕ್ಕೆ ಹೋಗಿದ್ವಿ ಅಲ್ವಾ, ಆವಾಗಲೂ ಅಷ್ಟೇನೆ ಸ್ನೇಹಿತರೆ, ಎಷ್ಟೊಂದು ಜನ ನಮಗೆ ಇಲ್ಲಿ ಹರಕೆ ಹೊತ್ಕೊಂಡು ಹೋಗಿದ್ವಿ, ಆ ಕೆಲಸ ಆಗಿದೆ ಅಂತ ದೇವರಿಗೆ ಏನವರು ಹರಕೆ ಹೊತ್ಕೊಂಡಿದ್ರು ನೋಡಿ, ಅದನ್ನು ದೇವರಿಗೆ ಅರ್ಪಿಸ್ತಾ ಇದ್ರು. ಒಂದು ರೀತಿ ಖುಷಿ ಅಂತ ಅನಿಸ್ತಾ ಇತ್ತು ಸ್ನೇಹಿತರೆ. ಅವರೆಲ್ಲ ಹೇಳುವಾಗ ನಮ್ಮ ಆಜು ಬಾಜು ಎಲ್ಲ ಇದ್ರಲ್ವಾ, ಅಲ್ಲಿ ಮೊದಲಿಗೆ ನಿಮಗೆ ದೇವರ ದರ್ಶನ ಮಾಡಿಸಿದ್ದೆ ನೋಡಿ, ಅಲ್ಲಿ ಹರಕೆ ಕೊಡ್ತಾ ಇದ್ರು. ಇಲ್ಲಿನೂ ಅಷ್ಟೇನೆ ಹರಕೆನ ಹೊತ್ಕೊಂಡು ಹೋಗಬೇಕು. ಇವೆಲ್ಲ ಚೀಟಿ, ಇಷ್ಟು ಮಳೆಗೂ ಕೂಡ ಏನೂ ಆಗಿಲ್ಲ, ನೀವು ನೋಡಬಹುದು ಹಾಗೆ ಇದೆ. ಸಾಮಾನ್ಯವಾಗಿ ಈ ಪೇಪರ್ ಎಲ್ಲನೂ ಕೂಡ ನೀರಲ್ಲಿ ಇಟ್ಟರೆ ಅದು ಮುದ್ದೆ ಆಗತ್ತೆ ಅಲ್ವಾ, ಆದರೆ ಇಲ್ಲಿ ಮಾತ್ರ ಹಾಗಲ್ಲ, ಹಾಗೆ ಇದೆ ಆ ಪೇಪರ್ ಎಲ್ಲನೂ ಕಟ್ಟಿದ್ದು. ಇಲ್ಲಿ ನಾವು ಮೂಲ ಸ್ಥಾನಕ್ಕೆ ಬಂದಿದ್ವಿ ಅಲ್ವಾ, ಇಲ್ಲಿ ನಾವು ದೇವರ ದರ್ಶನ ಪಡೆದು ಇವಾಗ ಮತ್ತೆ ಹೊಸದಾಗಿ ನಿರ್ಮಾಣ ಆಗಿದೆ ನೋಡಿ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜಾರತ್ತೆ, ನಿಧಾನಕ್ಕೆ ನಡ್ಕೊಂಡು ಹೋಗಬೇಕು. ಕಾಲಿಡುವಾಗಲೂ ಭಯ ಸ್ನೇಹಿತರೆ, ಎಲ್ಲಾದರೂ ಬಿದ್ದು ಹೋಗ್ಬಿಟ್ರೆ ಅಂತ. ಇಲ್ಲಿನ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ, ಆದರೆ ಎಷ್ಟೊತ್ತಿಗೆ ಮಳೆ ಎಷ್ಟೊತ್ತಿಗೆ ಬಿಸಿಲು ಅನ್ನೋದೇ ಗೊತ್ತಾಗೋದಿಲ್ಲ. ಯಾರಾದರೂ ನೀವು ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋರಿದ್ರೆ ವೀಕ್ ಡೇಸಲ್ಲಿ ಹೋಗಿ, ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ಹಾಗಾಗಿ ಹೇಳಿದ್ದು. ನಾವಿವಾಗ ಇಲ್ಲೇ ನಿಂತ್ಕೊಂಡಿದ್ದೀವಿ, ಮಳೆ ಸ್ವಲ್ಪ ಕಡಿಮೆ ಆಗಲಿ ಅಂತ. ನೀವು ಸಾಕೋಸ್ ಬರ್ರಿ. ಮಧ್ಯಾಹ್ನ ಸುಮಾರು 1:30 ಆದ್ರೂ ಕೂಡ ಜನ ಬರ್ತಾನೆ ಇದ್ರು. 2 ಗಂಟೆವರೆಗೂ ದೇವರ ದರ್ಶನ ಇದೆ, 2ರಿಂದ 3 ಗಂಟೆವರೆಗೂ ಊಟದ ಟೈಮ್. ಆವಾಗ ನಿಮಗೆ ದೇವರ ದರ್ಶನ ಸಿಗೋದಿಲ್ಲ. 3 ಗಂಟೆಯಿಂದ ಮತ್ತೆ ಸಿಗತ್ತೆ ದೇವರ ದರ್ಶನ. ನಾವಿವಾಗ ಅನ್ನಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ.
ಅನ್ನಪ್ರಸಾದ ಊಟ ಮಾಡಿದ್ದಾಯಿತು. ತುಂಬ ರುಚಿಯಾಗಿತ್ತು. ಉಪ್ಪಿನಕಾಯಿ ಪಾಯಸ, ಅನ್ನ ಸಾರು ಸಖತ್ ಟೇಸ್ಟಿಯಾಗಿತ್ತು ಊಟ ಮಾತ್ರ. ಊಟ ಮುಗ್ದಿದ ನಂತರ ಇಲ್ಲಿ ನಾವು ಊಟ ಮಾಡಿದ ತಾಟನ್ನು ನಾವೇನೇ ವಾಶ್ ಮಾಡಬೇಕು. ಇಲ್ಲಿ ಸಬೀನಾ ಪೌಡರ್ ಎಲ್ಲ ಇಟ್ಟಿರ್ತಾರೆ, ನೀಟಾಗಿ ನಾವೇ ವಾಶ್ ಮಾಡಿ ಇಟ್ಟು ಬರಬೇಕು. ಅಲ್ಲಿ ಹೇಳ್ತಾ ಇರ್ತಾರೆ ಮೈಕಲ್ಲಿ ಜೋರಾಗಿ. ವಾತಾವರಣ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ನೀವು ಅಮ್ಮನವರ ಫೋಟೋ ನೋಡಬಹುದು. ಚತುರ್ಮುಖ ಪದ್ಮಾವತಿ, ಬಳೆ ಪದ್ಮಾವತಿ. ಮೂಲ ಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವಿ ದರ್ಶನ ಮಾಡಿಸೋದಕ್ಕಾಗಿರಲಿಲ್ಲ, ಫೋಟೋ ಮುಖಾಂತರ ನಿಮಗೆ ತೋರಿಸಿದ್ದೀನಿ. ಅನ್ನಪ್ರಸಾದ ಕೂಡ ಊಟ ಮಾಡಿದ್ದಾಯಿತು. ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೀವೆಲ್ಲ ತುಂಬ ದಿನದಿಂದ ಹೇಳ್ತಾ ಇದ್ರಿ ಒಮ್ಮೆ ಹೋಗಿ ದೇವರ ದರ್ಶನ ಮಾಡಿ ಬನ್ನಿ ವಿದ್ಯಾ ಅಂತ. ಇವತ್ತು ದೇವರ ದರ್ಶನ ಕೂಡ ಮಾಡಿದ್ವಿ ಸ್ನೇಹಿತರೆ, ತುಂಬ ಖುಷಿ ಆಯಿತು. ಇಲ್ಲಿಂದ ನಾವಿವಾಗ ಹೊರಡ್ತಾ ಇದ್ದೀವಿ. ನಾವು ಆವಾಗಲೇ ಮುಕ್ತಿನಾಗ ದೇವರ ದರ್ಶನಕ್ಕೆ ಹೋದಾಗ ಅಲ್ಲಿ ಪೂಜಾರಿಗಳು ಇರಲಿಲ್ಲ, ಡೋರ್ ಲಾಕ್ ಮಾಡಿಬಿಟ್ಟಿದ್ರು. ನಾವು ಊಟ ಮುಗಿಸಿ ಹೋಗುವಾಗ ಓಪನ್ ಇತ್ತು, ಪೂಜಾರಿಗಳಿದ್ರು. ಇಲ್ಲಿ ದೇವಸ್ಥಾನದ ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಹಾಗಾಗಿ ಎಲ್ಲ ಕಡೆ ಸ್ವಲ್ಪ ಮಣ್ಣಿದೆ. ನಾವು ಊಟ ಮುಗಿಸಿ ಹೋಗುವಾಗಲೂ ಕೂಡ ಜನ ಬರ್ತಾನೆ ಇದ್ರು ಸ್ನೇಹಿತರೆ. ಎಷ್ಟೊಂದು ಜನ ಅಂತೀರಿ, ಸಿಕ್ಕಾಪಟ್ಟೆ ಜನ. ಇಲ್ಲಿ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ನನಗೆ ಮಾತಾಡಿಸಿದ್ರು ಕೂಡ. ನಿಮ್ಮನ್ನೆಲ್ಲೋ ನೋಡಿದ್ದೆ ಅಲ್ಲ ನಾನು ಅಂತ ಹೇಳ್ತಾ ಇದ್ರು. ಆಮೇಲೆ ನೀವು ವಿದ್ಯಾ ಅಲ್ವಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದೆ. ತುಂಬ ಖುಷಿ ಆಯಿತು. ಇನ್ನು ಇಬ್ಬರು ಸಿಕ್ಕಿದ್ರು, ಸ್ಮೈಲ್ ಮಾಡಿದ್ರು, ನಾನು ಕೂಡ ಸ್ಮೈಲ್ ಮಾಡಿದೆ. ಎಲ್ಲೇ ಹೊರಗಡೆ ಹೋದ್ರೂ ಯಾರಾದರೂ ಸಿಗ್ತಾರೆ, ತುಂಬ ಖುಷಿ ಆಗತ್ತೆ ಮಾತಾಡಿಸಿದಾಗ. ತುಂಬ ದಿನಗಳ ಆಸೆ ಇವತ್ತು ಈಡೇರಿತು ಸ್ನೇಹಿತರೆ. ಬಹಳ ದಿನ ಆಗಿತ್ತು, ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಮುಂದಕ್ಕೆ ಹಾಕ್ತಾನೆ ಇದ್ವಿ. ಅಂತೂ ಇವತ್ತಿನ ದಿನ ದೇವರ ದರ್ಶನ ಸಿಕ್ತು. ಇನ್ನು ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅದನ್ನು ನೀವು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡ್ತೀರಿ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.